ನಮಸ್ಕಾರ ಎಲ್ಲರಿಗೂ. ಇಷ್ಟು ದಿನ ಬರೀ ಊರ್ದು ಫ್ರೆಂಡ್ಸು ಟ್ರಿಪ್ಪು ಬ್ಲಾಗು, ಇವತ್ತು ಫ್ಯಾಮಿಲಿ ಬ್ಲಾಗ್. ಏನು ಖುಷಿ ಅಂದರೆ ಇವತ್ತಿರೋದು ನಾವು ಆಂಜನೇಯ ದೇವಸ್ಥಾನ ಹತ್ರ ನಮ್ಮೂರಲ್ಲಿ. ಮತ್ತು ಇವತ್ತು ಖುಷಿ ವಿಷಯ ಏನಂದರೆ ನೋಡಿ, ಇಲ್ಲಿ 3 ಕಾರು ಪೂಜೆ ಇದೆ. ಅದರಲ್ಲಿ ಸೆಂಟ್ರಲ್ ಇರೋದು ನಮ್ಮದು, ಈ ಕಡೆ ಆ ಕಡೆ ಇರೋದು ನಮ್ಮ ಚಿಕ್ಕಮ್ಮ ಮಗದು. ಇನ್ನೂ ಇನ್ನೊಂದು ಬರಬೇಕು, ಅದು ನಮ್ಮದು. ಸೆಂಟ್ರಲ್ ಇರೋದು ಮಾತ್ರ ಹೊಸ ಕಾರು ನಮ್ಮದು, ಅವೆರಡು ಹೊಸದೇ. ನಮ್ಮದು ಇನ್ನೋವು ಆಲ್ಟ್ರೇಷನ್ ಮಾಡಿಸಿದ್ದೀವಿ, ಅದು ಬರಬೇಕು. ಬನ್ನಿ ಕಾರ್ಗಳು ತೋರಿಸ್ತೀನಿ. ಯಾವುದು ಕಾರ್ ಇದು? ಮಹೇಂದ್ರ. ಒಂದು ನಿಮಿಷ, ಅಮ್ಮ ಗೊಲ್ಲಳಿಗೆ ಫೋನ್ ಮಾಡು. ಮಹೇಂದ್ರ ಇದು B9. ಇದು ಹೈಬ್ರಿಡ್ ಗೆಳೆಯರೆ. ಇನ್ನೊಂದು ಕಾರ್ ಬರಬೇಕು ನಮ್ಮದು, ಇನೋವಾ. ಅದು ಮಾಡಲ್ ಏನು ಫುಲ್ಲು ಮಾಡಿಫಿಕೇಶನ್ ಮಾಡಿದ್ದೀವಿ. ವೆಯ್ಟಿಂಗ್ ಫಾರ್ ದಟ್. ಅಂಟೆ ಹ್ಞೂ ಅಂಟೆ ಇಲ್ಲ, ಅವಾಗೆಲ್ಲ ವೈಟ್ ಇರೋದು. ಅದು ಕೊಟ್ಬಿಟ್ರಿ ಅದು. ಹಾಂ, ಎಲ್ಲ ವೈಟೇ ಇವಾಗ. ಹಾಂ, ಇದು ಸ್ಕೂಲ್ದು ಎಲ್ಲ ರೆಡಿಯಾಗಿದೆ. ಇದು ಬ್ರೀಜಾ ತಂದು ತಿಂಗಳಾಗಿತ್ತು, ಪೂಜೆ ಮಾಡಿರಲಿಲ್ಲ. ಇದು ಸ್ಕೂಲ್ದು ಅಡ್ವರ್ಟೈಸಿಂಗ್. ನಾವು ಇವಾಗ ನಮ್ಮ ಹೊಸ ಕಾರ್ ಮಹೇಂದ್ರ BE9 ತೋರಿಸ್ತೀವಿ. ಇದು ಎಲೆಕ್ಟ್ರಿಕ್ ಗಾಡಿ. ನಾವು ಒಳಗಡೆ ಎಲ್ಲ ಈಗ ತೋರಿಸ್ತೀವಿ. ಇಲ್ಲಿ ಡೋರ್ ಓಪನ್ ಮಾಡಬೇಕಂದ್ರೆ ಇದು ಪ್ರೆಸ್ ಮಾಡಿಬಿಟ್ಟು ಸ್ವಲ್ಪ ಜಾಸ್ತಿ ಜೋರಾಗಲ್ಲ, ಸ್ವಲ್ಪ ಜೋರಾಗಿ ಸಿಗಬೇಕು. ಇದು ಫುಲ್ ಡ್ರೈವರ್ ಸೀಟಿಂದ ಫುಲ್ ಇದ್ರ ಪಕ್ಕದ ಸೀಟ್ವರೆಗೂ ಫುಲ್ LED ಇದೆ. ಆಮೇಲೆ ಹಿಂದಗಡೆ 3 ಸೀಟ್ ಇದೆ. ಆಮೇಲೆ ಇದು ಗೆಳೆಯರ, ಇದು ಇಲ್ಲಿ ಹ್ಯಾಂಡಲ್ ಇರಲ್ಲ, ಇಲ್ಲಿ ಇರುತ್ತೆ. ಅದನ್ನ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ಒಳಗಡೆ 3 ಸೀಟರ್ಸ್ ಇರುತ್ತೆ. ಮೇಲ್ಗಡೆ ರೂಫ್ ಇದೆ. ಅದು ಬರೀ ಬಟ್ ಇದು ಕ್ಲಾತ್ ಓಪನ್ ಆಗುತ್ತೆ. ಒಳಗಡೆ ಇದು ನಿಜವಾದ ಇದು ಓಪನ್ ಆಗಿಲ್ಲ. ಸೊ ಇವಾಗ ನಾವು ಟಿಕ್ಕಿನ ಓಪನ್ ಮಾಡ್ತಾ ಇದ್ದೀವಿ. ಸೊ ಇದು ಎಲೆಕ್ಟ್ರಿಕ್ ಕಾರ್ ಡಿಕ್ಕಿ ನೋಡೋಣ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇವಾಗ ಎಲೆಕ್ಟ್ರಿಕ್ ಕಾರ್ ಡಿಕ್ಕಿ ನೋಡೋಣ. ಸೊ ಇದು ಸ್ಪೇಸ್ ಇದೆ, ನೋಡ್ಬೋದು. ಆರಾಮಾಗಿ ಲಗೇಜಸ್ ಎಲ್ಲ ಇಟ್ಕೊಬೋದು. ಓಕೆ, ಇದರಲ್ಲಿ ಮಲ್ಕೊಬೋದು ಕೂಡ ಗೆಳೆಯರೆ. ಸೊ ನೆಕ್ಸ್ಟ್ ಕಾರ್ಗೆ ಹೋಗೋಣ, ಇನೋವಾ. ಸ್ಕೂಲ್ ಹೊಸ LED ಟೆಂಪೋ ಆ ಥರ ಹೇಳಿ ನಾನು. ಓಕೆ, ಇದು ನಮ್ಮ ಆಲ್ರೆಡಿ ಮಾಡಿಸಿದ್ದು. ನಂಬರ್ ಪ್ಲೇಟ್ ಹಾಕಿದ್ರೆ ನಾವು ಒಳಗಡೆ ಸೊ ಹ್ಯಾಸ್ ನಾರ್ಮಲ್ ಯು ಕ್ಯಾನ್ ಓಪನ್ ಡೈರೆಕ್ಟ್ಲಿ. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ನಾರ್ಮಲ್ ಆಗೇ ಇದೆ. ಇಲ್ಲಿ ಡೋರ್ ಓಪನ್ ಮಾಡಬೇಕಂದ್ರೆ ಇದು ಪ್ರೆಸ್ ಮಾಡಿಬಿಟ್ಟು ಸ್ವಲ್ಪ ಜಾಸ್ತಿ ಜೋರಾಗಲ್ಲ, ಸ್ವಲ್ಪ ಜೋರಾಗಿ ಸಿಗಬೇಕು. ಇದು ಫುಲ್ ಡ್ರೈವರ್ ಸೀಟಿಂದ ಫುಲ್ ಇದ್ರ ಪಕ್ಕದ ಸೀಟ್ವರೆಗೂ ಫುಲ್ LED ಇದೆ. ಆಮೇಲೆ ಹಿಂದಗಡೆ 3 ಸೀಟ್ ಇದೆ. ಆಮೇಲೆ ಇದು ಗೆಳೆಯರ, ಇದು ಇಲ್ಲಿ ಹ್ಯಾಂಡಲ್ ಇರಲ್ಲ, ಇಲ್ಲಿ ಇರುತ್ತೆ. ಅದನ್ನ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ಒಳಗಡೆ 3 ಸೀಟರ್ಸ್ ಇರುತ್ತೆ. ಮೇಲ್ಗಡೆ ರೂಫ್ ಇದೆ. ಅದು ಬರೀ ಬಟ್ ಇದು ಕ್ಲಾತ್ ಓಪನ್ ಆಗುತ್ತೆ. ಒಳಗಡೆ ಇದು ನಿಜವಾದ ಇದು ಓಪನ್ ಆಗಿಲ್ಲ. ನಾನು ಯೂಟ್ಯೂಬ್ ಅದೇ ಎಡಿಟ್ ಮಾಡ್ತಿರ್ತಾನೆ ಹೆಂಗಿದ್ರು ನಾವು. ಹೋಗಿ ಸ್ವೀಟ್ ಕೊಡೋಗೆಲ್ಲ ಎತ್ತು ಸ್ವೀಟ್ ಯಾಕೆ ಈರ್ಗಾಯಿ ಹೊಡೆಯೋದು
ಎಲ್ಲ ಲಾಡೆ. ಹೌದಾ? ಏನಂತೆ ಏನಂತೆ? ನೋಡ್ಬಾ. ಇದು ನಮ್ಮ ಇನೋವಾ ಕ್ರಿಸ್ಟಾ ನೋಡಿ. ಲೈಕ್ ನಾರ್ಮಲ್ ಕಾರ್ ಥರ, ಇದು ಎಲೆಕ್ಟ್ರಿಕ್ ಅಲ್ಲ. ಸೊ ನಾರ್ಮಲ್ ಹ್ಯಾಂಡಲ್ ಇದೆ. ಇದು 7 ಸೀಟರ್ಸು. ಈಗ ಡಿಕ್ಕಿ ತೋರಿಸ್ತೀವಿ. ನಾರ್ಮಲ್ ಡಿಕ್ಕಿ ಥರನೇ ಇದೆ, ಜಾಸ್ತಿ ಇಲ್ಲ. ಇದು ಮೂವರು ಇರ್ಬೋದು. ಇದು 7 ಸೀಟರ್ಸ್ ಅಂತ ಇದೆ. ಫೋಟೋ ಶೂಟ್ ಗೋಯಿಂಗ್ ಆನ್. ಫೋಟೋ ಶೂಟು, ವಿಡಿಯೋ ಇದು. ಏ ಬಾರ ಆಮೇಲೆ ಇಸ್ಕಣಲೆ ವಿಡಿಯೋ ಹೊಸ ಕರ್ ಮುಂದೆ ಫುಲ್ ಫೋಟೋ ಶೂಟು. ಪೂಜೆಯಾಗಿ ಮನೆ ಹತ್ರ ತಂದು ಹಾಕಿದ್ದೀವಿ ಎರಡೂ. ನಾಳೆ ಬೆಳಗ್ಗೆ ಫುಲ್ ತೋರಿಸ್ತೀನಿ ಏನೇನಿದೆ ಅಂತ. ನೋಡಿ, ಕಾರ್ ಎಲೆಕ್ಟ್ರಿಕ್ ಕಾರ್. ಓಪನ್ ಮಾಡಿದ ತಕ್ಷಣ ಸೀಟ್ ಅದಷ್ಟು ಕದೆ ಆಚೆ ಹಿಂದೆ ಹೋಗುತ್ತೆ. ಮತ್ತು ಸ್ಟಾರ್ಟ್ ಬಂದು ಇದು ಸ್ಟಾರ್ಟ್ ಆಯಿತು. ಟೋಟಲ್ 3 ಸ್ಕ್ರೀನ್ ಇದೆ. ಇದೇ ಗೇರು, ರಿವರ್ಸು, ನ್ಯೂಟ್ರಲ್ಲು, ಡ್ರೈವು. ಬರ್ರಿ ಇನೋವಾ ತೋರಿಸ್ತೀನಿ. ಆರ್ಡ್ರ್ ಮಾಡಿರೋದು ಮುಂಚೆ ಹೆಂಗಿತ್ತು ಅದು ಇನ್ಸ್ಟಾಗ್ರಾಮಲ್ಲೆಲ್ಲ ವೀಡಿಯೋ ಹಾಕಿದ್ದಾರೆ. ಆ ವಿಡಿಯೋನೂ ಕೂಡ ಪೋಸ್ಟ್ ಮಾಡ್ತೀನಿ. ಹಳೆ ಕಾರ್ ಹೆಂಗಿತ್ತು, ಹೊಸ್ದಾಗಿ ಹೆಂಗೆ ಮಾಡಿದ್ದಾರೆ ಅಂತ. ಚಿಕ್ಕದಾಗಿದೆ ವಿಡಿಯೋ ಅಷ್ಟೇ ಅದು. ಫಸ್ಟ್ ಇದು ಫುಲ್ಲು ವೈಟ್ ಇತ್ತು, ಈಗ ಮೇಲೆಲ್ಲ ಬ್ಲ್ಯಾಕ್ ಆಗಿದೆ ನೋಡಿ. ಇದು ಕಿತ್ತಿ ಬೇರೆ ಹಾಕಿದ್ದಾರೆ ಅಷ್ಟೆ. ಮತ್ತು ವೀಲ್ಗೆ ಪೇಂಟ್ ಆಗಿದೆ, ಸೇಮ್ ವೆಲ್ಫೇರ್. ಹಿಂದೆ ಸ್ವಲ್ಪ ಆಲ್ಟ್ರ್ ಮಾಡಿದ್ದಾರೆ. ಈ ಬ್ಲ್ಯಾಕಲ್ಲಿ ಇರಲಿಲ್ಲ ಮುಂಚೆ, ಇದೆಲ್ಲ ಆಲ್ಟ್ರ್ ಮಾಡಿರೋದೆ. ಇದು ಎಕ್ಸ್ಟ್ರಾ ಹಾಕಿರೋದು ಇದು. ಸೊ ಇವತ್ತಿನ ವ್ಲಾಗ್ ಅಷ್ಟೇ ಮುಗಿಯಿತು. B9
ಬರ್ಬೇಕಲ್ಲ. ಮತ್ತೆ ಯಾವಾಗ ಬರ್ತೀರಾ? ನಾನು ಬರೋದಕ್ಕಿಂತ ಮತ್ತೆ ಮತ್ತೆ ಅವ್ರು ಬರ್ತಾ ಇರಬೇಕು. ನೀವು ಬರ್ತಾ ಇದ್ರೆ ಚೆನ್ನ.